ಯಾವ ರೀತಿ ನೋಡಿ, ಅವರಿಗೆ ಇಂಟರ್ನಲ್ಲಿ ಗ್ಯಾರಂಟಿ ಯೋಜನೆ ಮುಂದುವರಿಸುವಂಥ ಮನಸ್ಸಿಲ್ಲ ಡಿ ಕೆ ಶಿವಕುಮಾರ್. ಯಾಕಂದ್ರೆ ಅವ್ರ ಕಡೆ ಹಣ ಇಲ್ಲ. ಈ ಕಾಂಟ್ರಾಕ್ಟರ್ಸ್ ಬಿಲ್ 30-40 ಸಾವಿರ ಕೋಟಿ ಇದೆ ಬಾಕಿ, ಮತ್ತು ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ನಾನು ಕೆಲವು ಕಡೆ ಮಾಹಿತಿ ಇದೆ, ಕೆಲವು ಕಾಂಟ್ರಾಕ್ಟರ್ಸ್ ಸುಸೈಡ್ ಮಾಡುವಂಥ ಪರಿಸ್ಥಿತಿ ಬಂದದ್ದು. ಕಳೆದ 4 ವರ್ಷದ ಕೆಲಸ ಮಾಡಿದ್ದು ಹಣ ಬಿಡುಗಡೆ ಆಗಿಲ್ಲ. ಈ ಹಿನ್ನೆಲೆ ಇಟ್ಕೊಂಡು ಬಹುಶಃ ಹೊಸ ಮುಖ್ಯಮಂತ್ರಿ ಅನಿಸಿರ್ಬೋದು, ಈ ಗ್ಯಾರಂಟಿ ಯೋಜನೆಯಿಂದ ನಮ್ದು ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇಂಡೈರೆಕ್ಟ್ಲಿ ನೇರವಾಗಿ ಅದನ್ನು ಗ್ಯಾರಂಟಿ ಯೋಜನೆ ಕ್ಲೋಸ್ ಮಾಡಿದರೆ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿ ಅರ್ಹರು ಅನರ್ಹರು ಅನ್ನುವಂಥ ಒಂದು ಕೆಟಗರಿ ಹಾಕ್ಕೊಂಡು ಆಲ್ಮೋಸ್ಟ್ ಈ ಗ್ಯಾರಂಟಿ ಯೋಜನೆ ಹಿಂದೆ ತೆಕ್ಕೊಳ್ಳುವಂಥದ್ದು ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೆ ಸುಮ್ಮನೆ ಚುನಾವಣೆ ಸಲುವಾಗಿ, ಚುನಾವಣೆ ಗೆಲ್ಲುವ ಸಲುವಾಗಿ ಈ ರೀತಿ ಗ್ಯಾರಂಟಿ ಯೋಜನೆ ತೊಗೊಂಬರ್ತಾರೆ, ಜನರನ್ನು ಮರಳು ಮಾಡುವಂಥದ್ದಾಗ್ತದೆ. ಅಭಿವೃದ್ಧಿ ಕಡೆ ಯಾವುದೇ ಲಕ್ಷ್ಯ ಇಲ್ಲುವಂಥ ಪರಿಸ್ಥಿತಿ ಇವತ್ತು ಸರ್ಕಾರದ್ದು ಆಗಿದೆ. ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಬಿಟ್ಟಂಥ ವಿಚಾರ. ನಾವೇನು ಗ್ಯಾರಂಟಿ ವಿರೋಧಿಗಳಲ್ಲ, ಆದರೆ ಇವತ್ತು ಸರ್ಕಾರ ನಡೆಸೋದು ಹೆಂಗೆ ಅನ್ನುವಂಥದ್ದು ಬಹುಶಃ ಪ್ರಾಬ್ಲಮ್ ಚಾಲೂ ಆಗಿತ್ತು. ಸರ್, ಇವಾಗ ಗೃಹ ಸಚಿವರು ಖರ್ಗೆ ಸಾಹೇಬರು ಒಂದು RSS ಅವ್ರಿಗೆ ಒಂದು ಲೆಟರ್ ಬರೆದಿದ್ರು. ಇದ್ರ ಕಾನ್ಸೆಪ್ಟ್ ಆಗಿ ತಮ್ಮ ಸಂಸದರು, ವಿಜಯಪುರ ಸಂಸದರಾದಂಥ ಗೃಹ ಮಂತ್ರಿಯಾಗಿ ಅವ್ರಿಗೆ ಮೂಲವಾಗಿ ಸರ್ಕಾರ ಹೆಂಗೆ ನಡೆಸ್ಬೇಕು ಅನ್ನೋದು ಗೊತ್ತಿಲ್ಲ. ಒಬ್ಬ ಮಂತ್ರಿ ಯಾರಿಗೋ ನೋಟಿಸ್ ಇಶ್ಯೂ ಮಾಡೋದು, ಮತ್ತೊಂದು ಈಗ ವೈಲೇಷನ್ ಆದರೆ ಅವ್ರಿಗೆಲ್ಲ ರೈಟ್ ಇರೋದು. ಇವತ್ತು ಸರ್ಕಾರ ಅನ್ನೋದು ಇದೆ. ಸರ್ಕಾರ ಅಂತಂದರೆ ಇವತ್ತು ಡಿಪಾರ್ಟ್ಮೆಂಟ್ಗಳ ಮುಖಾಂತರ ನೋಟಿಸ್ ಕೊಡೋದು. ಇವತ್ತು ಏನೋ ವೈಲೇಷನ್ ಆಗಿದ್ರೆ ಇವತ್ತು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇದೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನೋಟಿಸ್ ಕೊಡಲಿಲ್ಲ. ಅದಕ್ಕೆ ಲೀಗಲ್ ಏನು ಉತ್ತರ ಕೊಡಬೇಕು ಕೊಡ್ತಾರೆ. ಅದು ಬಿಟ್ಟು ಸುಮ್ಮನೆ ಒಂದು ಪ್ರಚಾರ, ಒಂದು ಅಪಪ್ರಚಾರ ಮಾಡಲಿಕ್ಕೆ RSS ಬಗ್ಗೆ ಈ ರೀತಿ ಎಲ್ಲ ರೀತಿ ಬೆಳಗಿನ ಸಾಯಂಕಾಲ ಅದನ್ನೇ ವಿಚಾರ ಮಾಡ್ತಾನೆ. ಒಬ್ಬ ಗೃಹ ಮಂತ್ರಿಯಾಗಿ ಸರಿಯಾಗಿ ಕೆಲಸ ಮಾಡಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ. ಸರ್, ಇವಾಗ ರಮೇಶ್ ಜಿಗಜಿಣಗಿ ಅವರು ಒಂದು ಏನು ವಿವಾದಾತ್ಮಕವಾದಂಥ ಒಂದು ವೈರಲ್ ವಿಡಿಯೋ ಅವರಿಗೆ ಸ್ಪಷ್ಟೀಕರಣ ಕೇಳ್ರಿ. ಓಕೆ ಸರ್, 2ನೇ ವರ್ಷ ಅದ್ದೂರಿಯಾಗಿ ಮಿಷನ್ ಕರ್ನಾಟಕವನ್ನು ಆಯೋಜನೆ ಮಾಡಲಾಗಿದೆ. ಯಾವ ರೀತಿ ನೋಡ್ತಾರೆ ಸರ್? ಇಲ್ಲ, ಇವತ್ತು ಕರ್ನಾಟಕ ವಿಷನ್ ಅಂಥೇಳಿ ನಾವೇನು ಪ್ರಾರಂಭ ಮಾಡಿದ್ವಿ, ಓವರಾಲ್ ಗೌರ್ಮೆಂಟ್ ಆಫ್ ಇಂಡಿಯಾದು ಮೇಜರ್ ಡಿಪಾರ್ಟ್ಮೆಂಟ್ಸು ಅವ್ರ ಸಾಧನೆ ಮತ್ತು ನಮ್ಮ ಅದರಲ್ಲಿ ವಿದ್ಯಾರ್ಥಿ ಬಂಧುಗಳಿಗೆ ಹೆಚ್ಚಿನ ರೀತಿ ಅವರಿಗೆ ಜ್ಞಾನವರ್ಧನೆ ಆಗುವಂಥ ದೃಷ್ಟಿಯಿಂದ ಇವೆಲ್ಲವನ್ನು ತೊಗೊಂಬಂದಿದ್ದೇವೆ. ಮತ್ತು ಇವನ್ ಸಿಟಿಜನ್ಸ್ ಆಲ್ಸೋ, ಸಾರ್ವಜನಿಕರು ಸಹಿತ ಇಲ್ಲಿ ಇದ್ರ ಬಳಿ ಎಕ್ಸಿಬಿಷನ್ ಭಾಗವಹಿಸಿದರೆ ಭಾಳಷ್ಟು ವಿಷನ್ ಕರ್ನಾಟಕ ಅನ್ನುವಂಥ ಇನ್ನೊಂದು ವ್ಯವಸ್ಥೆ ಇದೆ. ಅದಕ್ಕೆ ಭಾಳ ಉತ್ತಮವಾದಂಥ ಪ್ರತಿಕ್ರಿಯೆ ಬರಲಿಕ್ಕೆ ಸಾಧ್ಯತೆ. ಮತ್ತು ಲಾಸ್ಟ್ ಟೈಮು ಅದೇ ರೀತಿ ಸಕ್ಸಸ್ ಆಗಿತ್ತು. ಈ ಸಲವೂ ಸಹಿತ ಹೆಚ್ಚಿನ ರೀತಿಯಾದ ವಿದ್ಯಾರ್ಥಿಗಳಿಂದ ಹೆಚ್ಚು ರೆಸ್ಪಾನ್ಸ್ ಬಂದದೆ. ಇದು ಒಳ್ಳೆಯ ರೀತಿಯಾದ ಬೆಳವಣಿಗೆ ಮತ್ತು ಇದರಿಂದ ಜ್ಞಾನವರ್ಧನೆ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಆ ಕಾರ್ಯಕ್ರಮ ಮಾಡಿದ್ದೀವಿ. ಸರ್, ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಿಸೋ ಸಲುವಾಗಿ ವಿಷನ್ ಕರ್ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಇಲ್ಲ, ಉದ್ಯೋಗ ಸೃಷ್ಟಿ ಅಂತಲ್ಲ, ಓವರಾಲ್ ಗೌರ್ಮೆಂಟದ್ದು ಏನು ಡೆವಲಪ್ಮೆಂಟು ಮತ್ತೊಂದು ಇದಾವಲ್ಲ ಅದನ್ನು ಸಮಾಜಕ್ಕೆ ಮುಟ್ಟಿಸುವಂಥ ಕೆಲಸ ಇದು ಮುಖ್ಯ ಆಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.